ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಫೀಸಲ್ಲಿ ಆದಿ ಕ್ಲೈಂಟ್ಸ್ ಜೊತೆ ಮೀಟಿಂಗ್ನಲ್ಲಿರುವಾಗ ಭಾಗ್ಯ ಡೋರ್ ಓಪನ್ ಮಾಡಿ ಒಳಗೆ ಬಂದು ಸಾರಿ ಆಮೇಲೆ ಬರ್ತೀನಿ ಅಂತಾಳೆ. ಇಟ್ಸ್ ಓಕೆ ಭಾಗ್ಯ ಬನ್ನಿ ಅಂತಾನೆ ಆದಿ. ಆಗ ಭಾರ್ಗವ್ ಹತ್ರ ಗುರು ಸಿಗ್ಲಿಲ್ವಾ ಅಂತಾನೆ ಆದಿ. ಅರೆ ಆದಿ ಏನು ಹೀಗೆ ಹೇಳ್ತಿದ್ದೀರಾ, ಐ ಆಮ್ ಬೆಟರ್ ಔಟ್ಸೈಡ್, ಇವರನ್ನು ಮರೆಯೋಕ್ಕಾಗುತ್ತಾ, ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾರೆ ನಮಗೆ ಅಂತಾರೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್ ಅಂತ ಭಾಗ್ಯ ಹೇಳುವಾಗ ತಾಂಡವ್ ಒಳಗಡೆ ಬಂದು ಭಾಗ್ಯನ ನೋಡಿ ಸಿಟ್ಟಿಂದ ಚೇರ್ ಮೇಲೆ ಬಂದು ಕೂತ್ಕೋತಾನೆ. ಏನೂ ಇಲ್ಲ ಅಂತ ನೀವು ಹೇಳ್ಬೋದು ಭಾಗ್ಯವರೇ, ಆದರೆ ಹೆಲ್ಪ್ ಪಡ್ಕೊಂಡವರು ನಮಗೆ ಗೊತ್ತಲ್ವಾ. ಥ್ಯಾಂಕ್ ಯು ಭಾಗ್ಯವರೇ, ಥ್ಯಾಂಕ್ ಯು ಸೋ ಮಚ್ ಅಂತಾರೆ. ಅವತ್ತು ನೀವು ಇಲ್ಲ ಅಂದಿದ್ರೆ ನನ್ನ ಮಗಳ ಪರಿಸ್ಥಿತಿ ಏನಾಗ್ತಿತ್ತೋ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಭಾಗ್ಯವರೇ, ತುಂಬ ದೊಡ್ಡ ಹೆಲ್ಪ್ ಆಯಿತು ನಿಮ್ಮಿಂದ ಅಂತಾರೆ ಭಾರ್ಗವ್. ಅಯ್ಯಯ್ಯೋ ಇಟ್ಸ್ ಓಕೆ ಸರ್ ಅಂತಾಳೆ ಭಾಗ್ಯ. ಭಾರ್ಗವ್ ನಿಮಗೆ ಅಷ್ಟೇ ಅಲ್ಲ ನನಗೂ ತುಂಬ ಹೆಲ್ಪ್ ಆಗಿದೆ ಅಂತಾರೆ ಆದಿ. ಎಸ್ ಆದಿ, ಆ ಫೈಲ್ ಸಿಕ್ಕಲಿಲ್ಲ ಅಂದಿದ್ರೆ ನಾವೆಲ್ಲರೂ ವಾಕೌಟ್ ಮಾಡ್ತಿದ್ವಿ, ಈ ಬಿಸ್ನೆಸ್ ಡೀಲ್ ಆಗೋದು ತುಂಬ ಕಷ್ಟ ಆಗೋದು, ಹಾಗೆ ನೋಡೋಕ್ಕೋದ್ರೆ ನಿಮ್ಮಿಂದಲೇ ಈ ಬಿಸ್ನೆಸ್ ಪ್ಲ್ಯಾನ್ ಓಕೆ ಆಗಿದ್ದು ಅಂತಾರೆ ಭಾರ್ಗವ್. ಸರಿಯಾಗಿ ಹೇಳಿದ್ರಿ ಭಾರ್ಗವ್, ನಾನು ಇವರಿಗೆ ಅದನ್ನೇ ಹೇಳ್ತಿದ್ದೆ, ನಿಮ್ಮಿಂದನೇ ಪ್ರಾಜೆಕ್ಟ್ ಓಕೆ ಆಗಿದ್ದು ಅಂತ. ಕೇಳ್ತಾನೆ ಇರಲಿಲ್ಲ, ಈಗ ನೋಡಿ ಅವ್ರ ಬಾಯಿಂದನೇ ಬಂದು ತಾನೆ ಅಂತಾನೆ ಆದಿ. ಆದಿಯವರೇ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಾಳೆ ಭಾಗ್ಯ. ಹಾಂ ಹೇಳಿ ಅಂತ ಆದಿ ಅಂದಾಗ ಒಂಚೂರು ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಅಂತ ಭಾಗ್ಯ ಹೇಳ್ತಾಳೆ. ಜೆಂಟ್ಲ್ಮ್ಯಾನ್ ಲೇಡಿ ಅಂತಾನೆ ಆದಿ. ಎಸ್ ನಾವು ಗೆಸ್ಟ್ ಲಾಂಚಲ್ಲಿಗೆ ವೆಯ್ಟ್ ಮಾಡ್ತಿರ್ತೀವಿ ಅಂತ ಭಾರ್ಗವ್ ಮತ್ತೆ ಉಳಿದವರು ಹೋಗ್ತಾರೆ. ಬ್ರದರ್ ಅಂತಾನೆ ಆದಿ. ಹಾಂ ಕ್ಯಾರಿ ಆನ್ ಅಂತ ತಾಂಡವನು ಹೋಗ್ತಾನೆ. ಭಾಗ್ಯ ಕೂತ್ಕೊಳ್ಳಿ ಅಂತಾನೆ ಆದಿ. ಭಾಗ್ಯ ಕೂತ್ಕೋತಾಳೆ. ಭಾಗ್ಯ ದುಡ್ಡನ್ನು ವಾಪಸ್ ತಗೊಳ್ಳಿ ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ, ವಿ ಕ್ಯಾನ್ ಟಾಕ್ ಅಂತ ಅದನ್ನು ಬಿಟ್ಟು ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕೆ ಬಂದಿದ್ರೆ ಐ ಆಮ್ ರಿಯಲಿ ಸಾರಿ ಭಾಗ್ಯ ಅಂತಾನೆ ಆದಿ. ಅರ್ಥ ಮಾಡ್ಕೊಳ್ಳಿ ಆದಿಯವರೇ, ಈ ದುಡ್ಡು ಯಾವುದೇ ಕಾರಣಕ್ಕೂ ನನಗೆ ಸೇರಿದ್ದಲ್ಲ ಅಂತಾಳೆ ಭಾಗ್ಯ. ಈಗ ಭಾರ್ಗವ್ ಹೇಳಿದ್ದು ಕೇಳಿದ್ರಿ ತಾನೇ, ಈ ಪ್ರಾಜೆಕ್ಟ್ ನಿಮ್ಮಿಂದನೇ ಓಕೆ ಆಗಿರೋದು ಅಂತಾನೆ ಆದಿ. ಸರಿ ಆಯಿತು, ನಿಮ್ಮ ಮಾತಿನ ಪ್ರಕಾರನೇ ಬರ್ತೀನಿ, ನನ್ನಿಂದಾಗಿ ನಿಮಗೆ ಹೆಲ್ಪ್ ಆಯಿತು ಅಂತಲೇ ಇಟ್ಕೊಳ್ಳೋಣ, ಅದಕ್ಕೆ ನನಗೆ ನೀವು ಮಾತಲ್ಲಿ ಕೃತಜ್ಞತೆ ಹೇಳಿದರೆ ಸಾಕು, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಆದಿಯವರೇ ದುಡ್ಡು ನನಗೆ ಎಷ್ಟು ಭಾರ ಆಗ್ತಿದೆ ಗೊತ್ತಾ ಅಂತಾಳೆ ಭಾಗ್ಯ. ಭಾರನ? ಇಡೀ ಜಗತ್ತೇ ದುಡ್ಡಿನ ಹಿಂದೆ ಓಡ್ತಾ ಇದೆ, ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ ಅನ್ನೋ ಮಾತು ಜಾಸ್ತಿ ಇದೆ. ಇಷ್ಟೆಲ್ಲ ಆಗ್ತಿರುವಾಗ ದುಡ್ಡು ಭಾರ ಅಂತ ಹೇಳ್ತಿದ್ದೀರಾ, ಮೊದಲನೇ ವ್ಯಕ್ತಿ ನೀವು ಅಂತಾನೆ ಆದಿ. ನೋಡಿ ಆದಿಯವರೇ, ನೀವು ನೋಡಿದ ಪ್ರಪಂಚ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಇದ್ದಕ್ಕಿದ್ದ ಹಾಗೆ ನಾವು ಸಂಪಾದನೆ ಮಾಡದೇ ಇರೋ ದುಡ್ಡು ನಮ್ಮ ಕೈಗೆ ಸೇರಿದಾಗ ಮೊದಲು ಅದನ್ನು ವಾಪಸ್ ಕೊಟ್ಬಿಡಬೇಕು ಅನ್ನೋ ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿದೆ, ಅದರಲ್ಲಿ ನಾನು ಒಬ್ಬಳು ಅಂತಾಳೆ ಭಾಗ್ಯ. ಸಾಧ್ಯನೇ ಇಲ್ಲ, ಹೇಗಾದರೂ ಸರಿ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಇಂಥ ಟೈಮಲ್ಲಿ ಹೀಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಆದಿ. ಸಾಧ್ಯ ಇದೆ ಆದಿಯವರೇ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಈ ಥರ ಬದುಕೋದು ತುಂಬಾ ಕಷ್ಟ ಅಂತಾಳೆ ಭಾಗ್ಯ. ಇದರಿಂದ ಹಾಳಾಗತ್ತೆ ಅಂದರೆ ನಾನು ಒಪ್ಕೋತೀನಿ, ಆದರೆ ನೀವು ಈ ದುಡ್ಡನ್ನು ಅಂಥದ್ದಕ್ಕೆ ಉಪಯೋಗಿಸಲ್ಲ ಅಂತ ಗೊತ್ತು. ಈ ಹಣನ ನಿಮ್ಮನೆ EMI, ಮಕ್ಕಳ ಸ್ಕೂಲ್ ಫೀಸು, ಎಲ್ಲದಕ್ಕೂ ಮುಖ್ಯವಾಗಿ ನಿಮ್ಮ ಕೈತತ್ತು ಬಿಸ್ನೆಸ್ ಇದೆಯಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ತಾನೇ, ಅದಕ್ಕೂ ಬಳಸ್ಕೊಳ್ಳಿ, ಆವಾಗ ಭಾರ ಅನ್ನೋದು ಏನಿದೆ ಅಂತಾನೆ ಆದಿ. ನೀವು ಸುಲಭವಾಗಿ ಹಾಗೆ ಹೇಳ್ತೀರಾ, ಆದರೆ ರಿಯಾಲಿಟಿಯಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಭಾಗ್ಯ ಹೇಳುವಾಗ ಆದಿ ತಡೆದು, ಐ ನೋ ಭಾಗ್ಯ, ನೀವೇನು ಹೇಳ್ತೀರಾ ಇದೆಲ್ಲ ನಿಮಗೆ ಅರ್ಥ ಆಗಲ್ಲ, ಅನುಭವಿಸಿರೋ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಮಾತ್ರ ಗೊತ್ತು ಅಂತ ತಾನೇ. ಏನು ಭಾಗ್ಯ ನೀವು ಏನು ಮಾತಾಡಿದ್ರು ಮಿಡಲ್ ಕ್ಲಾಸ್ ಲೈಫ್ ಹಾಗೆ ಹೀಗೆ, ನೀವು ನಮ್ಮ ಥರ ಜೀವನ ಮಾಡಿಲ್ಲ ಅಂತಿದ್ದೀರಲ್ಲ, ಸರಿ ಹಾಗಿದ್ದಾಗಲಿ ಒಂದು ವಾರ ನಾನು ನಿಮ್ಮ ಥರ ಜೀವನ ಮಾಡಿ ನೋಡ್ತೀನಿ, ಅದೇನೋ ಕಷ್ಟ ಅದು ಇದು ಅಂತ ಇದ್ರಲ್ಲ, ನಾನು ನೋಡ್ತೀನಿ ಅದೇನು ಕಷ್ಟ ಆಗುತ್ತೆ ಅಂತ. ಆದಿಯವರೇ ಏನು ಆಟ ಆಡ್ತಿದ್ದೀರಾ, ನೋಡಿ ಇದೆಲ್ಲ ಆಗೋದಿಲ್ಲ, ಸುಮ್ಮನಿರಿ, ದುಡ್ಡನ್ನು ತಗೊಂಡ್ಬಿಡಿ ಅಂತಾಳೆ ಭಾಗ್ಯ. ನೋಡಿ ಭಾಗ್ಯ, ನೀವು ಹೇಳಿದ ಹಾಗೆಲ್ಲ ಕೇಳೋಕ್ಕಾಗಲ್ಲ, ನಾನು ಮಿಡಲ್ ಕ್ಲಾಸ್ ಲೈಫನ್ನು ಏನು ಅನ್ನೋದನ್ನು ನೋಡಬೇಕು, ಅದೇನು ದುಡ್ಡು ತಗೊಂಡ್ರು ಕಷ್ಟ ಅದು ಇದು ಅಂತ ಹೇಳ್ತಿದ್ರಲ್ಲ, ಅದೇನು ಕಷ್ಟ ಆಗುತ್ತೋ ನಾನು ನೋಡ್ತೀನಿ ಭಾಗ್ಯ, ನೀವು ಹೇಳ್ತಿರೋ ಅಷ್ಟನ್ನು ನಾನು ಚೆಕ್ ಮಾಡಬೇಕು ಅಂತಾನೆ ಆದಿ. ಆದಿಯವರೇ ತಮಾಷೆ ಮಾಡ್ತಿದ್ದೀರಾ ಅಂತಾಳೆ ಭಾಗ್ಯ. ಇಲ್ಲ ನಿಜಾನೇ ಹೇಳ್ತಿದ್ದೀನಿ, ನಾನು ಇದನ್ನು ಚಾಲೆಂಜ್ ಆಗಿ ತಗೋತಿದ್ದೀನಿ, ನಾನೇನಾದರೂ ಈ ಚಾಲೆಂಜಲ್ಲಿ ವಿನ್ ಆದರೆ ಏನೂ ಕ್ವಶನ್ ಮಾಡಿದೆ ದುಡ್ಡನ್ನು ನೀವು ತಗೋಬೇಕು, ಅಕಸ್ಮಾತ್ ಈ ಚಾಲೆಂಜಲ್ಲಿ ನಾನು ಸೋತ್ರೆ ಏನೂ ಕ್ವಶನ್ ಮಾಡಿದೆ ನಾನೇ ಬಂದು ಈ ದುಡ್ಡನ್ನು ವಾಪಸ್ ತೊಗೊಂಡು ಹೋಗ್ತೀನಿ ಅಂತಾನೆ ಆದಿ. ದುಡ್ಡು ತಗೊಳ್ಳೋಕ್ಕೆ ಚಾಲೆಂಜ್ ಯಾಕೆ ಅಂತಾಳೆ ಭಾಗ್ಯ. ಚಾಲೆಂಜನ್ನು ಒಪ್ಕೊಳ್ಳಿ ಭಾಗ್ಯ, ಸೋಲ್ತೀನಿ ಅನ್ನೋ ಭಯನ ಅಂತಾನೆ ಆದಿ. ಹಾಗೆಲ್ಲ ಏನೂ ಇಲ್ಲ ಅಂತಾಳೆ ಭಾಗ್ಯ. ಹಾಗಿದ್ರೆ ಚಾಲೆಂಜನ್ನು ಒಪ್ಕೊಳ್ಳಿ ಅಂತಾನೆ ಆದಿ. ಇವರು ಖಂಡಿತ ಈ ಚಾಲೆಂಜಲ್ಲಿ ಸೋಲ್ತಾರೆ, ದುಡ್ಡು ವಾಪಸ್ ತಗೊಳ್ಳೋ ಥರ ಆಗೇ ಆಗುತ್ತೆ ಅಂತ ಭಾಗ್ಯ ಯೋಚನೆ ಮಾಡಿ, ಆ್ಯಕ್ಚುಲಿ ಆದಿಯವರೇ ಅದು ಅಷ್ಟು ಸುಲಭ ಅಲ್ಲ, ನೀವು ಜೀವಿಸ್ತಾ ಇರೋ ಜೀವನಕ್ಕೂ ನಮ್ಮ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದೆಲ್ಲನೂ ನೀವು ಬದಲಾಯಿಸಬೇಕಾಗತ್ತೆ ಅಂತಾಳೆ ಭಾಗ್ಯ.
ಖಂಡಿತ ಬದಲಾಯಿಸ್ಕೋತೀನಿ, ಅದೇನು ಅಂತ ಹೇಳಿ ಅಂತಾನೆ ಆದಿ. ನೀವು ವಾಸ ಮಾಡ್ತಾ ಇರೋ ಜಾಗ, ನಿಮ್ಮ ದಿನಚರಿ ಎಲ್ಲ ಬದಲಾಗಬೇಕು. ಅರಮನೆ ಅಂತ ಮನೇನ ಬಿಟ್ಟು ಬದುಕಬೇಕು. ನೀವು ಪ್ರತಿದಿನ ಆಫೀಸ್ಗೆ ಹೋಗಬೇಕು ಅಂದ ತಕ್ಷಣ ನಿಮ್ಮ ಬಟ್ಟೆ ಇಸ್ತ್ರಿ ಮಾಡಿ ರೆಡಿಯಾಗಿರುತ್ತೆ. ಅದನ್ನು ಹಾಕ್ಕೊಂಡು ನೀವು ಡೈನಿಂಗ್ ಟೇಬಲ್ ಹತ್ರ ಬಂದ ತಕ್ಷಣ ತಿನ್ನೋದಕ್ಕೆ ತಿಂಡಿ ರೆಡಿಯಾಗಿರುತ್ತೆ. ತಿಂಡಿ ತಿಂದು ಆಫೀಸ್ಗೆ ಹೊರಟ್ರೆ ಆಫೀಸ್ ತಲುಪೋಕ್ಕೆ ಕಾರು ರೆಡಿಯಾಗಿರುತ್ತೆ. ಇದನ್ನೆಲ್ಲ ಮಾಡೋದಕ್ಕೆ ಒಬ್ಬೊಬ್ಬರು ಜನನೂ ಇರ್ತಾರೆ. ಆದರೆ ನಮ್ಮ ಮಿಡಲ್ ಕ್ಲಾಸ್ ಅವ್ರ ಜೀವನ ಹಾಗಲ್ಲ. ಆ ದೇವರೇ, ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು ನಿಮ್ಮ ದಿನಚರಿನೇ ಬದಲಾಗಬೇಕು ಅಂತಾಳೆ ಭಾಗ್ಯ. ನಾನಿರೋ ಜಾಗ ಡೈಲಿ ರುಟೀನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಆ ಜಾಗ ಬಿಟ್ಟು ಬರೋಕ್ಕೆ ನಾನು ರೆಡಿ ಅಂತಾನೆ ಆದಿ. ಅದು ಅಷ್ಟು ಸುಲಭ ಅಲ್ಲ ಅಂತಾಳೆ ಭಾಗ್ಯ. ನಾನು ಚಾಲೆಂಜ್ ತಗೊಂಡಾಯ್ತು, ನೀವು ಏನು ಹೇಳೋಕ್ಕೆ ಬರಬೇಡಿ ಅಂತಾನೆ ಆದಿ. ಸರಿ ಆಗಲಿ, ನೀವಾಗಿ ಹೇಳ್ತಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ಇದನ್ನೆಲ್ಲ ಒಪ್ಕೋತಿದ್ದೀನಿ. ಅಕಸ್ಮಾತ್ ನೀವು ಚಾಲೆಂಜಲ್ಲಿ ಸೋತ್ರೆ ಖಂಡಿತ ದುಡ್ಡನ್ನು ವಾಪಸ್ ತಗೋತೀರ ತಾನೆ ಅಂತಾಳೆ ಭಾಗ್ಯ. ಖಂಡಿತ ತಗೋತೀನಿ. ಈ ಆದೀಶ್ವರ್ ಕಾಮತ್ ಯಾವತ್ತೂ ಕೊಟ್ಟ ಮಾತನ್ನು ತಪ್ಪಲ್ಲ. ಆದರೆ ಒಂದು ವಿಷಯ, ನಾನು ಉಳ್ಕೊಳ್ಳೋಕ್ಕೆ ಜಾಗನ ನೀವೇ ನೋಡಬೇಕು ಅಂತಾನೆ ಆದಿ. ಸರಿ ಆಗ್ಬೋದು, ನಮ್ಮನೆ ಟೆರೆಸ್ ಮೇಲೆ ಒಂದು ರೂಮು ಖಾಲಿ ಇದೆ, ನೀವು ಅಲ್ಲೇ ಉಳ್ಕೋಬೋದು ಆದೇವ್ರೆ. ಈಗ ನನ್ನ ಮೇಲೆ ಸಿಟ್ಟಿರೋದಕ್ಕೆ ನೀವು ಸವಾಲು ಹಾಕಿರ್ಬೋದು. ಆದರೆ ಒಂದು ಕೆಲಸ ಮಾಡಿ, ಮನೆಗೆ ಹೋಗಿ ಈ ವಿಷಯವಾಗಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ನಾಳೆ ನಿರ್ಧಾರ ತಗೊಳ್ಳಿ ಅಂತಾಳೆ ಭಾಗ್ಯ. ನಾನೊಂದು ಸಲ ನಿರ್ಧಾರ ತಗೊಂಡ್ಮೇಲೆ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತಾನೆ ಆದಿ. ಆದರೂ ಒಂದು ಸಲ ಯೋಚನೆ ಮಾಡಿ, ನಾನೇನು ಹೊರಡ್ತೀನಿ ಅಂತ ಭಾಗ್ಯ ಹೋಗ್ತಾಳೆ. ಆಗ ಆದಿ ಭಾಗ್ಯ ಹೇಳಿದ್ದನ್ನು ಯೋಚನೆ ಮಾಡಿ, ಅದು ಏನೇ ಆಗಲಿ ಚಾಲೆಂಜ್ ತಗೋತೀನಿ ಅಂತಾನೆ. ಆಗ ತಾಂಡವ್ ಬಂದು, ಬ್ರದರ್ ಎನಿ ಪ್ರಾಬ್ಲಮ್ ಅಂತಾನೆ. ಏನಿಲ್ವಲ್ಲ ಅಂತಾನೆ ಆದಿ. ಅವ್ರು ಯಾಕೆ ಮತ್ತೆ ಬಂದರು ಅಂತ, ಅವರಿಗೆ ಕೊಡಬೇಕಾದ್ದೆಲ್ಲ ಕೊಟ್ಟಾಯ್ತಲ್ಲ, ಇನ್ನೇನು ಅಂತಾನೆ ತಾಂಡವ್. ನಾವು ಕೊಟ್ಟಿರೋ ದುಡ್ಡು ಭಾರ ಅಂತ ವಾಪಸ್ ಕೊಡೋಕೆ ಬಂದಿದ್ರು ಅಂತಾನೆ ಆದಿ. ತಗೊಂಡ್ರ ನೀವು ಅಂತಾನೆ ತಾಂಡವ್. ಯಾಕೆ ಬ್ರದರ್ ತಗೋಬೇಕು, ಗಿಫ್ಟ್ ಅಂತ ಕೊಟ್ಟಿರೋದು ನಾನೇ, ಅದನ್ನು ಯಾರಾದರೂ ವಾಪಸ್ ತಗೋತಾರಾ ಅಂತಾನೆ ಆದಿ. ಅವ್ರು ಬೇಡ ಅನ್ನುವಾಗ ಅಂತಾನೆ ತಾಂಡವ್. ತಗೊಳ್ಳೆ ಹಾಗೆ ನಾನು ಮಾಡ್ತೀನಿ ಅಂತಾನೆ ಆದಿ. ಏನು ಮಾಡ್ತೀರಾ ಬ್ರದರ್ ಅಂತ ತಾಂಡವ್ ಅಂದಾಗ, ಚಾಲೆಂಜಲ್ಲಿ ಗೆಲ್ತೀನಿ ಅಂತ. ಚಾಲೆಂಜ್ ಬಗ್ಗೆ ಆದಿ ಹೇಳ್ತಾನೆ. ವಾಟ್, ಮಿಡಲ್ ಕ್ಲಾಸ್ ಲೈಫಾ, ಏನು ಹೇಳ್ತಿದ್ದೀರಾ ಅಂತಾನೆ ತಾಂಡವ್. ಎಸ್ ಬ್ರದರ್, ಈ ಚಾಲೆಂಜಲ್ಲಿ ನಾನು ಗೆದ್ದರೆ ಅವ್ರು ಕೊಟ್ಟಿರೋ ದುಡ್ಡನ್ನು ತಗೋತಾರೆ, ನಾನು ಸೋತ್ರೆ ಆ ದುಡ್ಡನ್ನು ವಾಪಸ್ ನಾನು ತಗೋತೀನಿ ಅಂತಾನೆ ಆದಿ. ಈ ಥರ ಎಲ್ಲ ಮಾಡಬೇಡಿ ಬ್ರದರ್ ಅಂತಾನೆ ತಾಂಡವ್. ಇಲ್ಲ, ಮಾಡಲೇಬೇಕು, ಮಾಡ್ತೀನಿ ಅಂತ ಆದಿ ಹೋಗ್ತಾನೆ. ಈಚೆ ರೂಮಲ್ಲಿ ಪೂಜಾ, ಕಿಶನ್ ತಗೋ ನೀರು ಕುಡಿ ಅಂತ ಪೂಜಾ ಕೊಟ್ಟರೆ ಕಿಶನ್ ಸಿಟ್ಟಿಂದ ತಗೊಳ್ಳಲ್ಲ. ಕಿಶನ್, ಸಾರಿ ಕಣೋ, ಈ ತರಹ ಮಾಡಬಾರ್ದಿತ್ತು ಕಿಶನ್, ರಿಯಲಿ ಸಾರಿ ಕಣೋ, ನನ್ನ ಕಡೆಯಿಂದ ತಪ್ಪಾಗಿದೆ, ಒಪ್ಕೋತೀನಿ, ನಾನು ಕೇರ್ಫುಲ್ಲಾಗಿ ಅಡುಗೆ ಮಾಡಬೇಕಿತ್ತು ಅಂತಾಳೆ ಪೂಜಾ. ಇವಾಗ ಸಾರಿ ಕೇಳಿ ಏನು ಪ್ರಯೋಜನ, ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಮಾಡೋಕ್ಕೆ ಹೇಳಿದ್ದು, ಅದು ಮಾಡೋಕ್ಕೆ ಬಂದಿಲ್ಲ ಅಂದರೆ ಹೇಗೆ ಪೂಜಾ, ನೀನು ಕುಕ್ ಮಾಡ್ತೀಯಾ, ಅದನ್ನು ತಿಂದು ಮನೆಯವರು ಖುಷಿಯಾಗ್ತಾರೆ ಅಂದ್ಕೊಂಡಿದ್ರೆ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತಾನೆ ಕಿಶನ್. ಸಾರಿ ಕಿಶನ್, ನಾನು ಬೇಕು ಅಂತ ಇದನ್ನೆಲ್ಲ ಮಾಡಲಿಲ್ಲ ಅಂತ ಪೂಜಾ ಹೇಳ್ತಾಳೆ. ಆಗ ಕಿಶನ್ ಜೋರಾಗಿ ನಗ್ತಾ, ಏಯ್ ಪೂಜಾ, ನಿನಗೆ ಫ್ರ್ಯಾಂಕ್ ಯಾವುದು ನಿಜ ಯಾವುದು ಅನ್ನೋದು ಗೊತ್ತಾಗಲ್ವೇನೆ ಅಂತಾನೆ. ಅಂದರೆ ನೀನೀಗ ಮಾಡಿದ ಫ್ರ್ಯಾಂಕಾ, ಮಾಡ್ತೀನಿ ನಿನಗೆ ಅಂತ ಪಿಲ್ಲೋ ತೊಗೊಂಡು ಕಿಶನ್ಗೆ ಹೊಡಿತಾಳೆ. ಸಾರಿ ಪೂಜಾ ಅಂತಾನೆ ಕಿಶನ್. ಎಷ್ಟು ಬೇಜಾರಾಯ್ತು ಗೊತ್ತಾ, ಈ ಮನೇಲಿ ಎಲ್ಲ ಹೇಳ್ಕೊಳ್ಳೋಕ್ಕೆ ಇರೋ ಪರ್ಸನ್ ಅಂದರೆ ಅದು ನೀನೊಬ್ಬನೇ, ನೀನೇ ಕೋಪ ಮಾಡ್ಕೊಂಡಿಯಲ್ಲ ಅಂತ ನನಗೆ ಭಯ ಆಗೋಯ್ತು ಅಂತಾಳೆ ಪೂಜಾ. ನೋ ವೇ ಪೂಜಾ, ನಿನ್ನ ಮೇಲೆ ಯಾವತ್ತೂ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತಾನೆ ಕಿಶನ್. ಥ್ಯಾಂಕ್ ಯು ಅಂತಾಳೆ ಪೂಜಾ. ಈಚೆ ಭಾಗ್ಯ ಮನೆಗೆ ಬಂದಾಗ ಗುಂಡಣ್ಣ ಸ್ಕೂಲಿಂದ ಬಂದು ಸುಮ್ಮನೆ ಕೂತಿರ್ತಾನೆ. ಏನಾಯಿತು ಗುಂಡಣ್ಣ, ಯೂನಿಫಾರ್ಮ್ ಸಹ ತೆಗ್ದಿಲ್ಲ, ಸ್ಕೂಲಲ್ಲಿ ಓದೋಕ್ಕೆ ಬರೆಯೋಕ್ಕೆ ಕೊಟ್ಟಿಲ್ವಾ, ಏನಾಯಿತು ಅಂತಾಳೆ ಭಾಗ್ಯ. ಶಾಲೆಯಿಂದ ಬಂದಾಗಿಂದನೂ ಹೀಗೆ ಕೂತಿದ್ದಾನೆ ಭಾಗ್ಯ, ಯಾಕೆ ಅಂದರೆ ಏನೂ ಹೇಳ್ತಿಲ್ಲ ಅಂತಾರೆ ಸುನಂದ. ಆಗ ಧರ್ಮರಾಜ್ ಕುಸುಮ ಬರ್ತಾರೆ. ಏನೋ ಆಗಿದೆ ಅವನಿಗೆ, ಏನೂ ಹೇಳ್ತಿಲ್ಲ ಅಂತಾರೆ ಧರ್ಮರಾಜ್. ಊಟದ ಡಬ್ಬಿನೂ ಹಾಗೆ ತಂದಿದ್ದಾನೆ, ಏನೂ ತಿಂದಿಲ್ಲ ಅಂತಾರೆ ಸುನಂದ. ಹುಷಾರಾಗಿದೆಯಾ ತಾನೆ ಅಂತಾಳೆ ಭಾಗ್ಯ. ಗುಂಡಣ್ಣ, ಹೇಳು ಪುಟ್ಟ ಅಂತಾರೆ ಕುಸುಮ. ಗುಂಡಣ್ಣ ಅಂತ ಕರಿಬೇಡಿ ಅಂತ ಹೇಳಿದರೆ ನಿಮಗೆ ಅರ್ಥ ಆಗಲ್ವಾ ಅಂತಾನೆ ಗುಂಡಣ್ಣ. ಏಯ್ ತನ್ಮಯ್, ಏನಾಯ್ತೋ, ಇಷ್ಟು ದಿನ ಗುಂಡಣ್ಣ ಅಂತ ಕರೆದ್ರೆ ಹಲ್ಕೆಸಿದ್ದೆ ಅಂತಾಳೆ ತನ್ವಿ. ನೀವ್ಯಾರು ನನ್ನ ಹಾಗೆ ಕರಿಬೇಡಿ, ನನಗೆ ಇಷ್ಟ ಆಗಲ್ಲ ಅಂತಾನೆ ಗುಂಡಣ್ಣ. ಸರಿ, ಎಲ್ಲರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಹೇಳಿ ತನ್ಮಯ್ ಅವರೇ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತಾಳೆ ಭಾಗ್ಯ. ಅಮ್ಮ, ನನಗೆ ಜಿಮ್ಗೆ ಸೇರಿಸ್ತೀಯಾ ಅಂತಾನೆ ಗುಂಡಣ್ಣ. ಆಗ ಮನೆಯವರೆಲ್ಲ ನಗ್ತಾರೆ. ತನ್ಮಯ್, ತಮಾಷೆ ಮಾಡ್ತಿದ್ಯಾ ಹೇಗೆ ಅಂತಾರೆ ಧರ್ಮರಾಜ್. ನಾನೇನು ಜೋಕ್ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನಗೆ ಜಿಮ್ ಸೇರಿಸು ಅಂತಾನೆ ಗುಂಡಣ್ಣ. ಜಿಮ್ ಏನು ಬೇಡ, ಈ ಥರ ಗುಂಡಾಗಿ ರಸಗುಲ್ಲದ ಥರ ಇದ್ರೇ ಚಂದ ನೀನು ಅಂತಾರೆ ಕುಸುಮ. ನನಗೆ ಈ ಥರ ಇರೋದು ಇಷ್ಟ ಇಲ್ಲ ಅಮ್ಮ, ನಾನು ಹೇಗಾದರೂ ಮಾಡಿ ಸಣ್ಣ ಆಗಬೇಕು, ಅದಕ್ಕೆ ಜಿಮ್ಗೆ ಸೇರಿಸು, ಹೇಗಾದರೂ ಮಾಡಿ ಸಣ್ಣ ಆಗ್ತೀನಿ ಅಂತಾನೆ ಗುಂಡಣ್ಣ.
ಗುಂಡಣ್ಣ ಅಂತ ಭಾಗ್ಯ ಅಂದಾಗ ಅಮ್ಮ ಅಂತಾನೆ ಗುಂಡಣ್ಣ. ಆಯಿತು ತನ್ಮಯ್, ನಿಂದಿನ್ನು ಜಿಮ್ ಸೇರೋ ವಯಸ್ಸಲ್ಲ ಮಗ ಅಂತಾಳೆ ಭಾಗ್ಯ. ಅದೆಲ್ಲ ನನಗೆ ಗೊತ್ತಿಲ್ಲ, ಜಿಮ್ಗೆ ಹೋಗಲೇಬೇಕು ಅಂತಾನೆ ಗುಂಡಣ್ಣ. ಜಿಮ್ಗೆ ಹೋದರೆ ಹೈಟ್ ಆಗಲ್ಲ ಮತ್ತು ನಿನ್ನ ಗೇಲಿ ಮಾಡ್ತಾರೆ ಕಣೋ ಅಂತಾಳೆ ತನ್ವಿ. ಹೈಟ್ ಆಗದೇ ಇದ್ರೂ ಪರವಾಗಿಲ್ಲ ಅಕ್ಕ, ನಾನು ಸಣ್ಣ ಆಗಬೇಕು ಅಷ್ಟೇ ಅಂತಾನೆ ಗುಂಡಣ್ಣ. ನೋಡು ತನ್ಮಯ್, ಸುಮ್ಮನೆ ಹಠ ಮಾಡಬೇಡ, ಹೋಗು ಯೂನಿಫಾರ್ಮ್ ಬದಲಾಯಿಸಿ ಹೊಟ್ಟೆಗೇನಾದರೂ ತಿನ್ನು ಹೋಗು ಅಂತಾಳೆ ಭಾಗ್ಯ. ನಾನು ಏನೇ ಹೇಳಿದ್ರು ನಡ್ಸ್ಕೊಡ್ತೀನಿ ಅಂದಿದ್ದೆ ತಾನೇ. ಇಷ್ಟು ದಿನ ನಮ್ಮ ಹತ್ರ ದುಡ್ಡಿರಲಿಲ್ಲ, ಈಗ ನಿನಗೆ ಗಿಫ್ಟ್ ಅಂತ ಸಿಕ್ಕಿದೆ ತಾನೇ, ಅದನ್ನು ಯೂಸ್ ಮಾಡಿಬಿಟ್ಟು ಜಾಯಿನ್ ಮಾಡಿಸ್ಬೋದು ತಾನೇ, ಆದರೂ ನೀನು ಮಾಡ್ತಿಲ್ಲ, ಹೋಗಮ್ಮ ಅಂತ ಸಿಟ್ಟಿಂದ ಗುಂಡಣ್ಣ ಹೋಗ್ತಾನೆ. ಈಚೆ ಆದಿ ರೂಮಲ್ಲಿ ಕೂತ್ಕೊಂಡು ಭಾಗ್ಯ ಹೇಳಿದ್ದನ್ನು ಯೋಚನೆ ಮಾಡ್ತಾ, ಈ ಚಾಲೆಂಜನ್ನು ನಾನು ಮಾಡಲೇಬೇಕು. ಈ ದುಡ್ಡನ್ನು ತಗೊಳ್ಳೋಕ್ಕೆ ಯಾಕಿಷ್ಟ ಅವರು ಅಫೋಸ್ ಮಾಡ್ತಿದ್ದಾರೆ. ತಗೊಳ್ಳೇಬೇಕು, ಏನೇ ಆಗಲಿ ಆದಷ್ಟು ಅವ್ರ ಕೈ ಸೇರಲೇಬೇಕು. ನಾನು ಚಾಲೆಂಜ್ ಗೆಲ್ತೀನಿ ಕೂಡ. ಯಾವುದೇ ಕಾರಣಕ್ಕೂ ಈ ವಿಷಯ ಮನೆಯವರಿಗೆ ಗೊತ್ತಾಗಬಾರ್ದು, ಎಲ್ಲನೂ ಸೀಕ್ರೆಟಾಗಿ ಆಗಬೇಕು ಅಂತಾನೆ ಆದಿ. ನಂತರ ಆದಿ ಭಾಗ್ಯ ಮನೆಗೆ ಬಂದು, ನಾನು ಚಾಲೆಂಜ್ಗೆ ರೆಡಿಯಾಗಿದ್ದೀನಿ ಅಂತಾನೆ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಕೋಬೇಕು. 1 ವಾರಕ್ಕೆ 3 ಶರ್ಟ್ 2 ಪ್ಯಾಂಟ್ ಅಷ್ಟೇ ಯೂಸ್ ಮಾಡಬೇಕು. ದಿನಕ್ಕೆ ನೀವು 150 ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕು. ನೀವು ಕಾಮತ್ ಫ್ಯಾಮಿಲಿ ಅಂತ ಎಲ್ಲೂ ಪವರ್ನ ಯೂಸ್ ಮಾಡೋ ಹಾಗಿಲ್ಲ ಅಂತಾಳೆ ಭಾಗ್ಯ. ಚಾಲೆಂಜ್ ಗೆಲ್ಲೋದು ನಾನೇ ಅಂತಾನೆ ಆದಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.